ವೆಲ್ಕಮ್ ಬ್ಯಾಕ್ ನಮ್ಮೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಾಗಿದೆ ಏನಂದ್ರೆ ನಾವು ಆಪ್ಷನನ್ನು ಎಡಿಟ್ ಮಾಡ್ಕೊಳ್ಳೋ ಲಿಂಕ್ ಯಾವಾಗ ಕೊಡ್ತಾರೆ, ಅಂದರೆ ಎಡಿಟಿಂಗ್ ಯಾವಾಗ ಮಾಡ್ಕೋಬೋದು. ಇವಾಗ ನಾನು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿನಿ, ಬಟ್ ಆಪ್ಷನ್ ಎಡಿಟ್ ಮಾಡೋಕ್ಕೆ ಬರತ್ತಿಲ್ಲ, ಏನು ಮಾಡಲಿ ಅಂತ ಹೇಳಿ ಈ ರೀತಿ ಡೌಟ್ ಐತಿ. ಸೊ ಯಾವಾಗ ಬರ್ತೈತಿ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಅಂದರೆ ಚಾಯ್ಸೇ ಎಂಟ್ರಿ ಮಾಡೋಕ್ಕೆ ಬರಾಕತ್ತಿಲ್ಲ, ಪೇಮೆಂಟ್ ಮಾಡಿರಿ ಅದೇನೋ ಪ್ರಾಬ್ಲಮ್ ಐತಿ, ಈ ರೀತಿಯಾಗಿ ಪೋರ್ಟಲಲ್ಲಿ ಪ್ರಾಬ್ಲಮ್ ಶೋ ಆಗತೈತಿ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಂತ. ಸೊ ಇನ್ನೂ ಯಾರು ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಹಂಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಶೇರನ್ನು ಮಾಡಿರಿ, ಸೊ ಎಲ್ಲರಿಗೂ ಗೊತ್ತಾಗಲಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಬಂದು ಒಂದು ಮೆಸೇಜ್ ಹಾಕೋದಾಗಲಿ ಅಥವಾ ಕಮೆಂಟ್ ಹಾಕೋದಾಗಲಿ ಈ ರೀತಿಯಾಗಿ ಕೇಳಾಕತ್ತಿದ್ರು. ಸೊ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋಲ್ಲಿ ತೊಗೊಂಡು ಬಂದಿನಂತ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಶೇರ್ ಮಾಡಿದ್ರಿಂದ ಸೊ ಎಲ್ಲರಿಗೂ ಸಹ ರೀಚ್ ಆಗ್ತೈತಿ ಅಂದ್ರೆ ಸೊ ಅವರಿಗೂ ಸಹ ಡೌಟ್ ಕ್ಲಿಯರ್ ಆಕೈತಿ. ಸೊ ಹೇಳ್ತೇನಂತ ಇವಾಗೇನಂದ್ರೆ ಫಸ್ಟ್ ಹೇಳಬೇಕಪ್ಪ ಅಂತಂದ್ರೆ ಚಾಯ್ಸನ್ನು ಲೈಕ್ ಒಂದು ಆಪ್ಷನ್ಸನ್ನು ಮಾಡಿಫೈ ಹೆಂಗೆ ಮಾಡೋದು ಅಂದ್ರೆ ಕೆಳಗಿನ ಮ್ಯಾಲಿನ ಕೆಳಗೆ ಅಂಥೇಳಿ ಅದಕ್ಕೇನಂತಾರೆ ಅಂದರೆ ಸ್ಪೆಸಿಫಿಕ್ಕಾಗಿ ಎಡಿಟಿಂಗ್ ಅಂತಾರೆ. ಸೊ ಎಡಿಟಿಂಗ್ ಅಥವಾ ಶಫಲ್ ಮಾಡೋದಾಗಿರಲಿ ಅದೆಲ್ಲ ಅಂತಾರೆ. ಸೊ ಇವಾಗ ನೀವು ಚಾಯ್ಸ್ 2 ಆದರೂ ತೊಗೊಳ್ರಿ, ಚಾಯ್ಸ್ 3 ಆದರೂ ತೊಗೊಳ್ರಿ, ಇವೆರಡು ತೊಗೊಂಡ್ರು ನಿಮಗೆ ಎಡಿಟ್ ಮಾಡೋಕ್ಕೆ ಬರ್ತೈತಿ ಅಂಟಿಲ್ ಅದು ಡೇಟ್ ಹೇಳ್ತಾರೆ ಅವರು. ಸೊ ಅಲ್ಲಿವರೆಗೂ ನೀವು ಎಡಿಟನ್ನು ಮಾಡ್ಬೋದು. ಡೇಟ್ ಅದು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಆಕೈತೆ ಸರ, ಡೇಟ್ ಅಂದರೆ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಯಾವಾಗ ಆಕೈತೆ ಅದು ಹೇಳ್ರಿ ನಮಗೆ, ಡೇಟ್ ಹೇಳ್ರಿ, ಈಗ ಬರೋಕತ್ತಿಲ್ಲಲ್ಲ. ಇವಾಗ ಇದಿನ್ನೂ ಫಸ್ಟ್ ನೋಡಿರೋ ಕಾರಣದಿಂದಾಗಿ ಇವಾಗ ಯಾರ್ಯಾರು ಚಾಯ್ಸ್ 1 ಕೊಟ್ಟಿರ್ತಾರೆ ನೋಡಿರಿ, ಆ ಚಾಯ್ಸ್ 1 ಕೊಟ್ಟಂಥ ವಿದ್ಯಾರ್ಥಿಗಳ ಒಂದು ಕಾಲೇಜಿಗೆ ಜಾಯ್ನ್ ಆಗಬೇಕು. ಪೇಮೆಂಟ್ ಸ್ಲಿಪ್ ಬರ್ತೈತಿ, ಪೇಮೆಂಟ್ ಸ್ಲಿಪ್ ಪೇ ಮಾಡಿ ಸ್ಲಿಪ್ ಬಂದಮೇಲೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋತಾರೆ. ಸೊ ಅದು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗ್ತಾರೆ. ಸೊ ಕಾಲೇಜವರು ಒಂದು ಮೆಸೇಜ್ ಕಳಿಸ್ತಾರೆ, ಸರ್ ವಿದ್ಯಾರ್ಥಿಗಳೆಲ್ಲ ಬಂದು ಕಾಲೇಜಿಗೆ ಜಾಯ್ನ್ ಆಗ್ಯಾರ, ಸೊ ತಾವು ಮುಂದಿನ ಒಂದು ರೌಂಡನ್ನು ಸ್ಟಾರ್ಟ್ ಮಾಡಿರಿ, ಅಂದರೆ ಸೆಕೆಂಡ್ ರೌಂಡಾಗಿ ಸ್ಟಾರ್ಟ್ ಮಾಡಿರಿ ನೀವು ಅಂತ ಹೇಳ್ತಾರೆ. ಸೊ ಓಕೆ, ಅಲ್ಲಿವರೆಗೂ ಇವರೊಂದು ಟೈಮ್ ಕೊಟ್ಟಿರ್ತಾರೆ ನಮ್ಮ ಕೆ ಅವರು, ಅಂದರೆ ಇಷ್ಟು ಡೇಟ್ವರೆಗೂ ನಾವು ಮೊನ್ನೆ ಒಂದು ಟೈಮ್ ಟೇಬಲ್ ಕೊಟ್ಟಿದ್ರು, ಇಷ್ಟು ಡೇಟ್ವರೆಗೂ ಕಾಲೇಜಿಗೆ ಅಡ್ಮಿಷನ್ ಆಗಿ ಟೈಮ್ ಇರ್ತೈತಿ 3-4 ದಿನ, ಚಾಯ್ಸ್ ಎಂಟ್ರಿ ಮಾಡೋಕೆ 3-4 ದಿನ ಅಂತೇಳಿ. ಸೊ 3-4 ದಿನ ಚಾಯ್ಸ್ ಎಂಟ್ರಿ ಮಾಡಿದ್ರಿ, 3-4 ದಿನ ಕಾಲೇಜಿಗೆ ಅಡ್ಮಿಷನ್ ಆದರು ಅಂದ್ರೆ ಇನ್ನು ಉಳಿದಂಥವ್ರು ನೀವು ಸೆಕೆಂಡ್ ಮತ್ತು ಥರ್ಡ್ ಚಾಯ್ಸ್ ಕೊಟ್ಟಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ ವೇಟ್ ಮಾಡಬೇಕು. ಸೊ ವೇಟ್ ಮಾಡಿ ಅಲ್ಲಿವರೆಗೂ ಅಂದರೆ ಎಡಿಟಿಂಗ್ ಲಿಂಕ್ ಓಪನ್ ಆಗೋವರೆಗೂ ನೀವು ಕಾಲೇಜ್ ಲಿಸ್ಟ್ ರೆಡಿ ಇಟ್ಕೋಬೇಕು. ಕಾಲೇಜ್ ಲಿಂಕ್ ಒನ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ಹಾಕಿದಂಥ ಆಪ್ಷನ್ಸಲ್ಲಿ ಕೆಳಗೆ ಮೇಲೆ ಮಾಡ್ಬೋದು, ಕೆಳಗಿದ್ದ ಮೇಲೆ ಹಾಕ್ಬೋದು, ಮೇಲಿದ್ದಿದ್ದು ಕೆಳಗೆ ಹಾಕ್ಬೋದು, ಅಕಾರ್ಡಿಂಗ್ ಟು ಚಾಯ್ಸ್ 2 ಚಾಯ್ಸ್ 3. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಯಾವಾಗ ಕೊಡ್ತಾರೆ ಸರ್ ಅದ ಡೇಟ್ ಅಂತ ನೀವು ನಂಗೆ ಕೇಳ್ಬೋದು. ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ ಇದೆಲ್ಲ ಮುಗಿದು ಅಂದ್ರೆ ಮೇ ಬಿ ಜುಲೈ ಎಂಡ್ ಅಂದರೆ ಒಂದು ಜುಲೈ 29-30 ಲೈಕ್ ಜುಲೈ ಮಂತ್ದಲ್ಲಿ. ಸೊ 29-30 ಆಗಿರ್ಬೋದು, ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಎಡಿಟಿಂಗ್ ಲಿಂಕ್ ರಿಲೀಸ್ ಮಾಡ್ತಾರೆ. ಸೊ ಒಂದು ಎಡಿಟಿಂಗ್ ಲಿಂಕ್ ರಿಲೀಸ್ ಆದಮೇಲೆ ನೀವು ಹೋಗಿ ಎಡಿಟ್ ಮಾಡ್ಕೋಬೋದು. ಎಡಿಟಿಂಗ್ ಮೀನ್ಸ್ ನೀವು ಕಾಲೇಜನ್ನು ಮೇಲೆ ಕೆಳಗೆ ಮಾಡ್ಕೋಬೋದು. ಇದು ಡೇಟ್ ಎಕ್ಸಾಕ್ಟಾಗಿ ಅವರೇ ಹೇಳಿಲ್ಲ. ಸೊ ಅದಕ್ಕೆ ನಾನು ನಿಮಗೊಂದು ಅಂದಾಜಾಗಿರ್ತಕ್ಕಂಥದ್ದು ಒಂದು ಡೇಟ್ ಹೇಳಕತ್ತೀನಿ. ಸೊ ಸರ್ ಹೇಳ್ಯಾರ ಇಷ್ಟು ಡೇಟಿಗೆ ಬಂದೇ ಬರ್ತೈತಿ, ಪಕ್ಕ ಬರ್ತೈತಿ ಅಂತ ಸರ್, ಅದಕ್ಕೆ ಬಂದು ಮತ್ತೆ ಕಮೆಂಟ್ ಹಾಕಿ ಕೇಳಕ್ಕೆ ಹೋಗ್ಬೇಡ್ರಿ. ಇದೊಂದು ಅಂದಾಜು ಎಕ್ಸ್ಪೆಕ್ಟೆಡ್ ಐತಿ. ನೆಕ್ಸ್ಟ್ ಯಾವಾಗ ಎಕ್ಸಾಕ್ಟ್ ಬರ್ತೈತಲ್ಲ ಸೊ ಅವಾಗ ನಾನು ನಿಮಗೆ ತಿಳಿಸ್ತೇನಂತ. ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಒಂದು ಎಡಿಟಿಂಗ್ ಲಿಂಕನ್ನು ರಿಲೀಸ್ ಆಗೋ ಒಂದು ಸಾಧ್ಯತೆ ಐತಿ. ಸೊ ವೇಟ್ ಮಾಡಿರಿ, ಎಕ್ಸಾಕ್ಟ್ ಡೇಟ್ ನನಗೂ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇದು ಒಂದು ಡೌಟ್ ಕ್ಲಾರಿಫೈ ಆಯಿತು. ಐ ಹೋಪ್ ನಿಮಗೂ ಅರ್ಥ ಆಗೈತೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡ್ಕೊಳಕ್ಕೆ ಹೋದಾಕಾರ, ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಹೋದಾಕಾರ ಏನು ಪ್ರಾಬ್ಲಮ್ ಆಗತೈತಿ ಅಂದ್ರೆ, ಸೊ ನೀವು ಪೇಮೆಂಟ್ ಮಾಡಿರಿ, ಪೇಮೆಂಟ್ ಡೀಟೇಲ್ಸ ಇನ್ನೂ ಕಾಲೇಜವರು ಇವು ಕೆಗೆ ಕನ್ಫರ್ಮ್ ಆಗಿಲ್ಲ, ಸೊ ಅದಕ್ಕೆ ವೇಟ್ ಮಾಡ್ರಿ ಅಂತ ಹೇಳತೈತಿ. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಆ ಒಂದು ಯಾವ ನಿಮ್ಮ ಕಾಲೇಜ್ ಅಲೌಟ್ ಆಗಿರ್ತೈತಲ್ಲ ಆ ಕಾಲೇಜ್ ಪ್ರಾಬ್ಲಮ್ ವಿತ್ ಕೆಯ ಜೊತೆ ಆ ಪ್ರಾಬ್ಲಮ್ ಇರ್ತೈತಿ. ನಿಮ್ಮ ಕಾಲೇಜ್ ಅಲೌಟ್ ಆಗೈತಿ, ನಿಮ್ಗೇನಾದ್ರು ಸಂಬಂಧ ಇಲ್ಲ, ಸೋತ್ರಿಲ್ಲ, ಜಸ್ಟ್ ನಿಮಗೆ ಚಾಯ್ಸ್ ಒಂದು ಸ್ವಲ್ಪ ಹೋಲ್ಡ್ ಇಟ್ಟಿರ್ತಾರೆ. ಅಂದ್ರೆ ಲೈಕ್ ಹೋಲ್ಡ್ ಇನ್ ದ ಸೆನ್ಸ್ ಜಸ್ಟ್ ನಿಮಗೆ ಮಾಡೋಕ್ಕೆ ಬಿಡೋದಿಲ್ಲ. ಚಾಯ್ಸ್ 1 ಮಾಡೋಕ್ಕೆ ಬರಲ್ಲ, ಚಾಯ್ಸ್ 2 ಮಾಡೋಕ್ಕೆ ಬರಲ್ಲ, ಚಾಯ್ಸ್ 3 ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ಅವರಲ್ಲಿ ಡಿಸೈಡ್ ಮಾಡಿಕೊಂಡು ನಿಮಗೆ ಅದೇನು ಅನ್ನೋದು ಕನ್ಫರ್ಮ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಸೊ ಅವ್ರು ಕನ್ಫರ್ಮ್ ಮಾಡೋವರೆಗೂ ನಿಮಗೇನದು ಈ ರೀತಿ ಬರೋದಿಲ್ಲ. ಸೊ ಇದರಿಂದ ಹೊರಗೆ ಹೆಂಗೆ ಬರ್ಬೇಕು ಸರ್, ಸೊಲ್ಯೂಷನ್ ಏನಂದ್ರೆ ನೀವು ಖುದ್ದಾಗಿ ಕೆಎಗೆ ಅಥವಾ ಕೆಎ ಜಿಮೇಲ್ ಐಡಿಗೆ ಒಂದು ಮೆಸೇಜ್ ಹಾಕಿರಿ, ಸರ್ ಹಿಂಗೆ ಆಗೈತಿ, ನಮಗೆ ಚಾಯ್ಸ್ ಮಾಡೋಕ್ಕೆ ಬರತ್ತಿಲ್ಲ, ನಮಗೆ ಈ ಕಾಲೇಜ್ ಅಲೌಟ್ ಆಗಿತ್ತು, ಸೊ ಈ ರೀತಿ ಪ್ರಾಬ್ಲಮ್ ಅಂತ ಹೇಳ್ರಿ. ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ, ಸೊ ಕಾಲೇಜ್ ಅಲೌಟ್ ಆಗಿತ್ತು ಅಂತೇಳಿ ಮೊನ್ನೆ ತೋರಿಸೈತಿ, ಬಟ್ ಇವಾಗ ಕಾಲೇಜ್ ನಾಟ್ ಅಲೌಟೆಡ್ ಅಂತೇಳಿ ಬರತೈತಿ. ಏನು ಮಾಡೋದು ಸರ, ಕಾಲೇಜ್ ನಾಟ್ ಅಲೌಟೆಡ್ ಆಗ್ತೈತಿ, ಶೋ ಆಗಕತ್ತೈತಿ. ಅಂದ್ರೆ ರಿಸಲ್ಟ್ ಬಂದಾಗ 15ನೇ ತಾರೀಕಿನಾಗ ಶೋ ಆಗಿತ್ತು, ಬಟ್ ಇವಾಗ ನೋಡಿ ಹೋಗಿ ಚಾಯ್ಸ್ ಎಂಟ್ರಿ ಮಾಡ್ಕೊಳಕ್ಕೆ ಹೋದಾಕರ ಕಾಲೇಜ್ ನಾಟ್ ಅಲೌಟೆಡ್ ಪ್ರಾಬ್ಲಮ್ ಬರತೈತಿ. ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಸಹ ಅಗೇನ್ ಕೆಎಗೆ ರಿಪೋರ್ಟ್ ಮಾಡಿರಿ ಇಮೇಲ್ ಐಡಿಗೆ. ಆ್ಯಂಡ್ ಕೆಎ ವಿಕಾಸನ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ಸೊ ಆ ಒಂದು ಯೂಟ್ಯೂಬ್ ಚಾನಲಿಗೆ ಹೋಗಿ ಜಸ್ಟ್ ಒಂದು ಕಮೆಂಟ್ ಹಾಕಿರಿ, ಯಾವುದಾದ್ರೂ ಒಂದು ವೀಡಿಯೋ ಕೆಳಗೆ ಕಮೆಂಟ್ ಹಾಕಿರಿ. ಸೊ ಅದು ಕಮೆಂಟ್ ಅವರಿಗೆ ರೀಚ್ ಆಯಿತು ಅಂದ್ರೆ ಅವ್ರು ಇದ್ರ ಬಗ್ಗೆ ಸೊಲ್ಯೂಷನನ್ನು ಕೊಡ್ತಾರೆ. ಡೋಂಟ್ ವರಿ, ನಿಮಗೆ ಟೈಮ್ ಮುಗಿದೈತೆ ಸರ ಚಾಯ್ಸ್ ಎಂಟ್ರಿ ಮಾಡೋಕೆ ಎಲ್ಲ ಮಾಡೋಕ್ಕಂದ್ರೆ. ಸೊ ಇದು ಪ್ರಾಬ್ಲಮ್ ಆಗಿದೆ ನಿಮ್ಮ ಕಡೆಯಿಂದಲ್ಲ, ಕೆ ಅವ್ರ ಕಡೆಯಿಂದ. ಸೊ ಅಗೇನ್ ಡೇಟ್ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇರ್ತೈತಿ.
ತಾವೇನು ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. ಆನ್ ಟೈಮ್ ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡೋರಿದ್ರೆ ಪೇಮೆಂಟ್ ಮಾಡ್ಬೋದು, ಕಾಲೇಜ್ ಅಡ್ಮಿಷನ್ ಆಗೋರು ಅಡ್ಮಿಷನ್ ಆಗ್ಬೋದು, ಹೋಲ್ಡ್ ಮಾಡಿ ಇಟ್ಕೊಳ್ಳೋರು ಹೋಲ್ಡ್ ಮಾಡಿ ಇಟ್ಕೋಬೋದು, ಚಾಯ್ಸ್ ಇದು ಮಾಡಿಕೊಂಡು ಚಿಕ್ಕಂಥ ಕಾಲೇಜಿನ ಡಿಲೀಟ್ ಸಹ ಮಾಡ್ಕೋಬೋದು. ಏನು ವರಿ ಮಾಡ್ಕೋಬೇಡ್ರಿ. ಏನಾದರೂ ಡೌಟ್ ಇತ್ತು ಅಂದ್ರೆ ಸೊ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರಿ. ಸೊ ಇನ್ಯಾರು ಫಾಲೋ ಆಗಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇನ್ಫಾರ್ಮೇಷನನ್ನು. ಸೊ ಇದಾಗಿತ್ತು ಇವತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ. ಓಕೆ ಟಾಟಾ ಬಾಯ್.